ಎಲ್ಲರೂ ಮನಸ್ಸಿನ ಅಂತರಾಳದಿಂದ ಶಬ್ದವೆತ್ತಿ ಮಹಿಮೆ ಮಹಿಮೆ ಯೇಸು ಅಪ್ಪ ಮಹಿಮೆ ಈ ಆಲಯದ ವೈಭವವು ಹಿಂದಿನ ವೈಭವಕ್ಕಿಂತಲೂ ಎಲ್ಲರೂ ಹೇಳೋಣ ಈ ಆಲಯದ ವೈಭವವು ಹಿಂದಿನ ವೈಭವಕ್ಕಿಂತಲೂ ಶಬ್ದವೆತ್ತಿ ಹೇಳೋಣ ಈ ಆಲಯದ ವೈಭವವು ಹಿಂದಿನ ವೈಭವಕ್ಕಿಂತಲೂ ಇನ್ನೊಂದು ಸಾರಿ ಈ ಆಲಯದ ವೈಭವವು ಈ ಆಲಯದ ವೈಭವವು ಹಿಂದಿನ ವೈಭವಕ್ಕಿಂತಲೂ ಅದ್ಭುತವಾಗಿ ಅತಿಶಯವಾಗಿ ವಿಶೇಷವಾಗಿ ನಿನ್ನ ಮಹಿಮೆಯಿಂದ ತುಂಬಿಕೊಂಡಿರುವುದು ಹೇಳೋಣ ಅದ್ಭುತವಾಗಿ ಅದ್ಭುತವಾಗಿ ಅತಿಶಯವಾಗಿ ವಿಶೇಷವಾಗಿ ನಿನ್ನ ಮಹಿಮೆಯಿಂದ ತುಂಬಿಕೊಂಡಿರುವುದು ಎಲ್ಲರೂ ಸೇರೋಣ ಅದ್ಭುತವಾಗಿ ಅದ್ಭುತವಾಗಿ ಅತಿಶಯವಾಗಿ ಅತಿಶಯವಾಗಿ ವಿಶೇಷವಾಗಿ ವಿಶೇಷವಾಗಿ ನಿನ್ನ ಮಹಿಮೆಯಿಂದ ತುಂಬಿಕೊಂಡಿರುವುದು ಕರೆಗಳ ಮೇಲೆ ಕೆತ್ತಿ ಅಸಾಧಾರಣವಾದ ಮಹಿಮೆ ಈ ಆಲಯವನ್ನು ಕವಿಯಲಿ ಅಸಾಧಾರಣವಾದ ಮಹಿಮೆ ಈ ಆಲಯವನ್ನು ಕವಿಯಲಿ ಮಹಿಮೆ ಮಹಿಮೆ ಯೇಸು ಅಪ್ಪ ಎಲ್ಲರೂ ಶಬ್ದವೆತ್ತಿ ಮಹಿಮೆ 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 ಯೇಸು ಅಪ್ಪ ಮಹಿಮೆ 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 ಯೇಸು ಅಪ್ಪ ಮಹಿಮೆ ಯೇಸು ಅಪ್ಪ ಮಹಿಮೆ ಎಲ್ಲರೂ ಶಬ್ದವೆತ್ತಿ ಹೇಳೋಣ ಯೇಸು ಅಪ್ಪ ಯೇಸು ಅಪ್ಪ ಮಹಿಮೆ ಎಲ್ಲರೂ ಒಂದು ಗಟ್ಟಿಯಾಗಿ ಕೂಗಿ ಹೇಳ್ರಿ ಅಸಾಧಾರಣವಾದ ಮಹಿಮೆ ಈ ಆಲಯವನ್ನು ಕವಿಯಲಿ ಶಬ್ದವೆತ್ತಿ ಎಲ್ಲರೂ ಸೇರಿಸಿ ಅಸಾಧಾರಣವಾದ ಮಹಿಮೆ ಈ ಆಲಯವನ್ನು ಕವಿಯಲಿ ಕರೆಗಳನ್ನೆತ್ತಿ ನೇರವಾಗಿ ಎಲ್ಲರೂ ಮಹಿಮೆ ಮಹಿಮೆ ಯೇಸು ಅಪ್ಪ ನಿನ್ನ ಮಹಿಮೆ ಮಹಿಮೆ ಎಲ್ಲರೂ ಸೇರಿ ಮಹಿಮೆ ಯೇಸು ಅಪ್ಪ ನಿನ್ನ ಮಹಿಮೆ ಯೇಸು ಅಪ್ಪ ನಿನ್ನ ಮಹಿಮೆ ಎಲ್ಲರೂ ಒಂದು ಗಟ್ಟಿಯಾಗಿ ಕರಗಳನ್ನು ತಟ್ಟಿ
ಶಬ್ದವಾಗಿ ಕರಗಳನ್ನ ತಟ್ಟುತ್ತೇಳೋಣ. ದೇವರೇ, ನಿನ್ನ ಮಹಿಮೆಗಾಗಿ ಸ್ತೋತ್ರ, ನಿನ್ನ ಇರುವಿಕೆಗಾಗಿ ಸ್ತೋತ್ರ, ನಿನ್ನ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ ಎಂಬುದ ಗಟ್ಟಿಯಾಗಿ ಕರಗಳ ತಟ್ಟುತ್ತ ಸ್ತೋತ್ರ ಮಾಡುತ್ತಾ ಹೇಳ್ರಿ, ದೇವರೇ ನಿನ್ನ ಮಹಿಮೆಗಾಗಿ ಸ್ತೋತ್ರ, ನಿನ್ನ ಇರುವಿಕೆಗಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಾಲೆಲೂಯಾ. ಶಬ್ದವಾಗಿ ಹಾಲೆಲೂಯಾ. ಈ ಕೂಟ ಯಾಕೆ ಗೊತ್ತಾ? ಐಗುಪ್ತ ದೇಶದಿಂದ ಇಸ್ರಾಯೇಲ್ರು ಹೊರಗಡೆ ಬರುವಾಗ ನಿಜವಾಗ್ಲೂ ನಮ್ಮನ್ನು ನಡೆಸ್ತಿರೋರು ಯಾರು ಅಂತ ಐಗುಪ್ತ ದೇಶದಲ್ಲಿದ್ದಂತ ಇಸ್ರಾಯೇಲರಿಗೆ ಗೊತ್ತಿರಲಿಲ್ಲ. ಅಬ್ರಹಾಮ, ಇಸಾಕ, ಯಾಕೋಬನನ್ನ ನಡೆಸಿದ ದೇವರು ಯಾರು ಎಂಬುದಾಗಿ ಅನೇಕರಿಗೆ ಗೊತ್ತಿಲ್ಲದಂತ ಒಂದು ಸಂತತಿ ಇತ್ತು ಐಗುಪ್ತ ದೇಶದಲ್ಲಿ. ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ದೇವರು ಕರ್ಕೊಂಡು ಬಂದ ಒಂದು ಹೊಸ ಸಂತತಿಯನ್ನ ಕರ್ಕೊಂಡು ಬಂದ ಉದ್ದೇಶ ಯಾಕೆ ಗೊತ್ತಾ? ಬಿಜಾಪುರ್ ಈ ಡಿಸ್ಟ್ರಿಕ್ಟ್ ನಲ್ಲಿ ಈ ಹೊಸ ಸಂತತಿಯನ್ನ ಯಾಕೆ ಕರ್ಕೊಂಡು ಬಂದು ಕೂರಿಸಿದ್ದಾರೆ ಗೊತ್ತಾ? ನಾವು ಯಾರು ಅಂತ ತೋರಿಸುವುದಕ್ಕಾಗಿ ಅಲ್ಲ, ಅಥವಾ ನಿಮ್ಮ ಹತ್ರ ಏನ್ ಕೆಪಾಸಿಟಿ ಇದೆ ಅಂತ ತೋರಿಸುವುದಕ್ಕಾಗಿ ಅಲ್ಲ, ಅವರು ಯಾರು ಎಂಬುದಾಗಿ, ನಾವು ಆರಾಧಿಸುವ ದೇವರು ಯಾರು ಎಂಬುದಾಗಿ ಪ್ರಕಟಪಡಿಸುವುದಕ್ಕಾಗಿ ಒಂದು ಜನಾಂಗವನ್ನ ಕರ್ತನು ಈ ಬಿಜಾಪುರ್ನಲ್ಲಿ ನನ್ನನ್ನ ನಿನ್ನನ್ನ ಎತ್ತಿ ಆತನು ಉಪಯೋಗಿಸುವ ಕರ್ತನಾಗಿದ್ದಾನೆ. ನಂಬಿಕೆಯುಳ್ಳವರು ಮಾತ್ರ ಕರಗಳನ್ನ ತಟ್ಟೋಂಗಿದ್ರೆ ಚೆನ್ನಾಗಿ ತಟ್ಟಿ ದೇವರಿಗೊಂದು ಮಹಿಮೆಯನ್ನ ಸಲ್ಲಿಸ್ರಿ. ನನ್ನನ್ನ ಕರ್ತನು ಈ ಪ್ರಾಂತ್ಯದಲ್ಲಿ ಕರೆಕೊಂಡು ಬಂದಿರುವ ಉದ್ದೇಶ ಅವರು ಯಾರು ಎಂಬುದಾಗಿ ಪಟ್ಟಣದಲ್ಲಿ ರುಜುವಾತು ಪಡಿಸುವುದಕ್ಕಾಗಿ ಕರಗಳನ್ನ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ನಾವು ಯಾರು, ನಮ್ಮ ಕೆಪಾಸಿಟಿ, ನಮ್ಮ ಅಧಿಕಾರ, ಸ್ಥಾನ, ಮಾನ, ಗೌರವ, ಇನ್ಫ್ಲೂಯೆನ್ಸ್, ನನ್ನ ಬ್ಯೂಟಿ, ನನಗಿರುವ ತಲಾಂತಿ, ಇದೆಲ್ಲವನ್ನ ನಾನು ಯಾರು ಅಂತ ತೋರಿಸುವುದಕ್ಕಾಗಿ ಅಲ್ಲ, ನಾವು ಆರಾಧಿಸುವ ದೇವರು ಯಾರು ಎಂಬುದಾಗಿ ರುಜುವಾತು ಪಡಿಸುವುದಕ್ಕಾಗಿ ಆತನು ತನ್ನನ್ನು ತಾನೇ ಪ್ರಕಟಪಡಿಸಿಕೊಳ್ಳುವ ದೇವರು. ಆಮೇನ್, ಆಮೇನ್, ಹಲ್ಲೆಲೂಯಾ. ಜನಕ್ಕೆ ವೈರಾಗ್ಯ ಇದೆಯೋ ಗೊತ್ತಿಲ್ಲ. ಆಮೇನ್. ಈ ಕೂಟ ಮುಗಿಯೋದ್ರೊಳಗಾಗಿ ದೇವರು ಅನೇಕರ ನಿಮ್ಮ ಬದುಕಲ್ಲಿ ಒಂದು ದೊಡ್ಡ ಕಾರ್ಯಗಳನ್ನ ಮಾಡಿ ಒಂದು ಯೂ ಟರ್ನ್ ಅನ್ನ ಕರ್ತನು ಅಲ್ಲೂಯಾ. ಇದನ್ನ ರನ್ನಿಂಗ್ ರೈಸ್ ಇದೆಯಲ್ವಾ? ಆಕ್ಚುಲಿ ನೀವು ಇಲ್ಲಿವರೆಗೂ ಬೇರೆ ತರ ಮಾಡ್ತಿದ್ರಿ. ಈ ಕೂಟ ಮುಗಿದ ಮೇಲೆ ದೇವರು ನಿಮ್ಮನ್ನು ಯೂ ಟರ್ನ್ ಮಾಡಿ ಸಂತೋಷವಾಗಿದ್ರೆ ಉಪಯೋಗ ಆಗ್ಲಿಕ್ಕೆ ಇಷ್ಟೇ ಅಲ್ವಾ? ಅಲ್ಲೋ, ದೇವರಿಂದ ಉಪಯೋಗ ಆಗ್ಬೇಕು ಅನ್ನೋರು ಇರೋರು ಮಾತ್ರ ಕರಗಳನ್ನ ಮೇಲೆತ್ತಿ ಒಂದು ಹಲ್ಲೆಲೂಯಾ ಹೇಳ್ರಿ ನೋಡೋಣ. ಪಕ್ಕದವ್ರು ನೋಡಿ ಹೇಳ್ರಿ, ನೀವೇ ಧನ್ಯರು, ನೀವೇ ಭಾಗ್ಯವಂತ ಅಂತ ಹೇಳ್ರಿ. ಪಕ್ಕದವ್ರು ನೋಡಿ ಹೇಳ್ರಿ, ನನಗೆ ನನ್ನ ನೋಡ್ತಿರಲ್ಲ, ಪಕ್ಕದವ್ರು ನೋಡಿ ಹೇಳ್ರಿ, ನೀವೇ ಭಾಗ್ಯವಂತರು, ನೀವೇ ಧನ್ಯರು. ಅಲ್ಲಾಡಲ್ಲ, ಅವರಿಗೆ ಸ್ವಲ್ಪ ಭುಜ, ಸಹೋದರಿಯರಿಗೆ ಸಹೋದರ ಭುಜ ಹಿಡಿದು ಹೀಗೆ ಅಲ್ಲಾಡಿಸಿ ಹೇಳ್ರಿ, ನೀವೇ ನಿಮ್ ಬಗ್ಗೆನೇ ಹೇಳ್ತಿದ್ದೀನಿ ಅಂತ. ಹಲ್ಲೆಲೂಯಾ. ಎಲ್ಲ ಕರಗಳಿಗೆ ಎತ್ತಿ ನೇರವಾಗಿ ಚಾಚಲಿಗೆ ಎಲ್ಲರಿಗೆ ಕರಗಳ ಚಾಚಿ, ನಿಮ್ಮರೇ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ಹಲ್ಲೆಲೂಯಾ. ನಿಮ್ಮರೇ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ಆರಾಧಿಸುವ ಎಲ್ಲರೂ ಸೇರಿ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ಎಲ್ಲ ನಿನ್ನ ಆರಾಧಿಸುವ, ನಿನ್ನನ್ನು ಆರಾಧಿಸುವ ಯಾರು ಧನ್ಯರು? ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ಎಲ್ಲರೂ ಕರಗಳಿಗೆ ಬೀಸಿ ಹೇಳ್ರಿ, ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ యేసయ్య. ಶಬ್ದವೆತ್ತಿ ಬಾಯಿ ತೆರೆದು ಸ್ತೋತ್ರ ಸ್ತೋತ್ರ యేసయ్య. ಸ್ತೋತ್ರ ಸ್ತೋತ್ರ యేసయ్య. ಒಂದು ಗಟ್ಟಿಯಾಗಿ ಕರಗಳನ್ನ ತಟ್ಟಿ
ಕರಗಳನ್ನ ತಟ್ಟಿದ್ರೆ ಚಪಾತಿ ತಟ್ಟದಂಗೆ ಇರಬಾರ್ದು, ಕರಗಳನ್ನ ತಟ್ಟಿದ್ರೆ ಸಂತೋಷಕ್ಕೆ ಕಾರಣ ನೀನೇ యేసయ్య, యేసయ్య ನನ್ನಾದರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀನೇ యేసయ్య. ಆಮೆನ್. ಎಷ್ಟು ಜನಕ್ಕೆ ಸಂತೋಷ ಉಂಟು ಅವ್ರು ಮಾತ್ರ ಚೆನ್ನಾಗಿ ಕರಗಳ ತಟ್ಟಿ ನನ್ನ ಸಂತೋಷಕ್ಕೆ ಕಾರಣ ನೀನೇ యేసయ్య, ಸಮೃದ್ಧಿಗೆ ಕಾರಣ ನೀನೇ యేసయ్య, ನೀನೇ యేసయ్య ನನ್ನ ಐಶ್ವರ್ಯ ನೀನೇ. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ, ನಿಶ್ಚಿಲುಮೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿ ಕರಗಳನ್ನ ನಮ್ಮ ತಲೆಯ ಮೇಲೆ ಕಟ್ಟಿ ಮಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರವಾಗಿ ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಎಷ್ಟು ಜನಕ್ಕೆ ನಾವೇ ಧನ್ಯರು, ನಾವೇ ಭಾಗ್ಯವಂತರು ಅನ್ನಿಸ್ತಿದೆ. ಅವ್ರು ಮಾತ್ರ ಪಕ್ಕದವ್ರನ್ನ ನೋಡಿ ಹೇಳ್ರಿ, ನಿಜವಾಗ್ಲೂ ಈ ಲೋಕದಲ್ಲಿ ನೀನೇ ಧನ್ಯಳು, ನೀವೇ ಧನ್ಯರು ಅಂತ ಹೇಳ್ರಿ ನೋಡ ಪಕ್ಕದವ್ರು. ಕಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ, ಕಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಬೇಟೆಗಾರನ ಬೇಟೆಗಾರನ ಕಲೆಯಿಂದರು ಮರಣಾತರ ವ್ಯಾಧಿಯಿಂದಲೇ ಬೇಟೆಗಾರನ ಬೇಟೆಗಾರನ ಬಲೆಯಿಂದಲೂ ಮರಣಾತರ ವ್ಯಾಧಿಯಿಂದಲೂ ತಪ್ಪಿಸಿದವರು ಯಾರು? ನೀನೇ యేసయ్య, ನನ್ನ ಕಾಪಾಡಿದವರು ನೀನೇ యేసయ్య. ಹೇಳೋಣ, ತಪ್ಪಿಸಿದವರು ನೀನೇ యేసయ్య, ನನ್ನ ಕಾಪಾಡಿದವರು ನೀವೇ యేసయ్య. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ, ನಿಶ್ಚಿಲುಮೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಎಲ್ಲರೂ ಕರಗಳ ಬೀಸಿ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్ಯ. ಹೇಳ್ರಿ, ಸಾವಿರಾರು ತಲೆವರೆಗೂ, ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವಾನಿದೆ. ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವಾನಿನೇ. ನಿಮ್ಮರೆ ಒಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತ. ಎಷ್ಟು ಜನಕ್ಕಾಗಿ ನಂಬಿಕೆ ಉಂಟು? ನಿಮ್ಮರೆ ಒಕ್ಕಿರುವ ಸಂತೋಷವಾಗಿ ಕುಟುಂಬವು ನಿಜವಾದ ಭಾಗ್ಯವಂತರು ನಿನ್ನಾರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ಯಾರು ಧನ್ಯರು? ನಾವೇ ಶಬ್ದವಾಗಿ ನಿನ್ನಾರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಚೆನ್ನಾಗಿ ಕರಗಳ ತಟ್ಟಿ ಸ್ತೋತ್ರ ಮಾಡ್ತಾ ಹೇಳೋಣ. ನಿನ್ನ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ, ನಿಶ್ಚಿಲುಮೆಯ ನೆರಳಲ್ಲಿ ಮರೆ ಸ್ತೋತ್ರ యేసయ్య.
ಸಂತೋಷಕ್ಕೆ ಕಾರಣ ನೀನೇ యేసయ్య, ನೀನೇ యేసయ్య, ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀನೇ యేసయ్య, ನನ್ನ ಐಶ್ವರ್ಯ ಸಾರಿ, ನನ್ನ ಸಂತೋಷಕ್ಕೆ ಕಾರಣ ನೀವೇ యేసయ్య, ನೀವೇ యేసయ్య, ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀನೇ యేసయ్య, ನೀವೇ యేసయ్య, ನನ್ನ ಐಶ್ವರ್ಯ ಕೋಟೆ, ನಿನ್ನ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವಕ ಮಾಡಿದೆ, ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವಕ ಮಾಡಿದೆ. ಸ್ತೋತ್ರ 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 యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. हालेलुया, बोलो यीशु मसीह की, बोलो यीशु महाराज की. हालेलुया. ಯಾವತ್ತಾದ್ರೂ ನಮಗೆ ನಿಮಗೂ ಯಾರಿಗಾದ್ರೂ ನಾನು ಧನ್ಯನು ನಾನು ಭಾಗ್ಯವಂತಳು ಅಂತ ಅನ್ಸಿಲ್ಲ ಅಂದ್ರೆ ಇವತ್ತೇ ತಿಳ್ಕೊಂಡ್ಬಿಡ್ರಿ, ನಿಜವಾಗಿ ಲೋಕದಲ್ಲಿ ಯಾರಾದ್ರೂ ಧನ್ಯರು ಭಾಗ್ಯವಂತರಂತ ಇದ್ರೆ ಅದು ನಾವು ನೀವು ಮಾತ್ರನೇ. ನೋಡ್ರಿ, ಯಾರು ಕೆಲವರು ಆಮೇಲೆ ಹೇಳಲ್ಲ, ಅಲ್ಲೆಲ್ಲೂ ಏನೂ ಹೇಳಲ್ಲ. ಅಲ್ಲೆಲ್ಲೂಯ ನಾನು ಹೇಳ್ತಿಲ್ಲ, ದೇವರ ವಾಕ್ಯ ಹೇಳ್ತಿದೆ. ಕೀರ್ತನೆ 144:15 ವಚನದಲ್ಲಿ, ಇಂತಹ ಸುಸ್ಥಿತಿಯಲ್ಲಿರುವ ಜನರು ಧನ್ಯರು, ಯಾರಿಗೆ ಯೆಹೋವನು ದೇವರಾಗಿದ್ದಾನೋ ಅವರೇ ಈ ಲೋಕದಲ್ಲಿ ಭಾಗ್ಯವಂತರು ಎಂಬುದಾಗಿ. ಯಾರಿಗೆಲ್ಲ ಯೇಸು ದೇವರಾಗಿದ್ದಾರೆ ಅವ್ರು ಮಾತ್ರ ಕೈ ಎತ್ತಿ ನೋಡೋಣ. ನನ್ಗೆ ಯಾರಿಗೆ ಯೇಸು ದೇವರಾಗಿದ್ದಾರೆ ಅವ್ರು ಮಾತ್ರ ಕೈ ಎತ್ತಿ. ಅರೆ, ಯೇಸು ನಿಮಗೆ ದೇವರಾಗಿಲ್ವಾ? ಅದೇ ಕೈ ಎತ್ತಿ. ನಿಮ್ ಬಗ್ಗೆನೇ ವಾಕ್ಯ ಹೇಳ್ತದೆ, ನೀವೇ ಈ ಲೋಕದಲ್ಲಿ ಭಾಗ್ಯವಂತರು ಎಂಬುದಾಗಿ. ಆಮೆನ್, ಹಲ್ಲೆಲೂಯಾ. ನಾವೆಲ್ಲರೂ ಈ ಸಮಯದಲ್ಲಿ ಬೆಸ್ಟ್ ಅಂದ್ರೆ ನೀವು ಇಲ್ಲಿವರೆಗೂ ಮಾಡಿರಬಾರ್ದು ಆರಾಧನೆ, ಹಂಗೆ ಮಾಡ್ಬೇಕು ಆರಾಧನೆ. ಓಕೆ, ಹಲೋ, ಸಿದ್ಧ ಇದ್ದೀರಾ? ಕಮಾನ್, ಬೀದರ್ನವರೆಲ್ಲ ನಮಗೆ ಶೆಕೆ ತಡೆಯಕ್ಕಾಗಲ್ಲ, ಆದ್ರೂ ಕೂಡ ಶೆಕೆ ಅಲ್ಲ ಏನಿದ್ರು ಕೂಡ ವೈರಾಗ್ಯವಾಗಿ ಆರಾಧನೆ ಮಾಡಿಯೇ ಮಾಡ್ತೇವೆ ನಾವು. ಹಲ್ಲೆಲೂಯಾ. ನೀವೆಲ್ಲ ಚೆನ್ನಾಗಿ ನಿದ್ದೆ ಮಾಡಿ ಬಂದಿದ್ದೀರಿ ತಾನೆ? ನಾವು ಕಣ್ಣೇ ಮುಚ್ಚಿಲ್ಲ, ನಿದ್ದೆನೇ ಮಾಡಿಲ್ಲ. ರಾತ್ರಿ ಎಲ್ಲ ಪ್ರಯಾಣ ಮಾಡ್ಕೊಂಡು ಬರ್ಬೇಕ. ನಮಗೆ ಹುಬ್ಳಿಯಲ್ಲೇ ಟ್ರೈನ್ ಸ್ಟಾಪ್, ನಮಗೆ ಗೊತ್ತೇ ಇಲ್ಲ ಬಿಜಾಪುರದವರೆಗೂ ಬರಲ್ಲ ಅಂತ. ಅಲ್ಲಿಂದ ಮತ್ತೆ ಬಸ್ ಇಟ್ಕೊಂಡು ಬರ್ಬೇಕು. ಹಲ್ಲೆಲೂಯಾ. ಆದ್ರೆ ಆರಾಧನೆ ಮಾಡಕ್ ನಿಂತ್ಕೊಂಡ್ರೆ ಪ್ರಕಾಶ್ ಅಲ್ಮಡಿ ಪಾಸ್ಟರ್ ಬೇರೆನೆ. ಹಂಗೆ ಯಾರಾದ್ರೂ ಇಲ್ಲಿ ಬೆಸ್ಟ್ ಆರಾಧನೆಯನ್ನ ದೇವ್ರಿಗೆ ಕೊಡ್ಬೇಕು ಅಂತಿದ್ರು ಯಾರು ಇದ್ರೆ ಅವ್ರು ಮಾತ್ರ ಎದ್ದು ನಿಂತ್ಕೊಳ್ರಿ. ಆಮೇಲೆ ನಾ ಹೇಳುವ ಒಂದು ಕಾರ್ಯವನ್ನ ನೀವೆಲ್ಲರೂ ಮಾಡ್ಬೇಕು. ನಾ ಹೇಳುವ ಒಂದು ಕಾರ್ಯ ಮಾಡ್ರಿ. ಕಮನ್ ಕಮನ್, ಸಹೋದರಿಯರು ಸಹೋದರರೆಲ್ಲ ಎಲ್ಲರೂ ಬಲಭಾಗಕ್ಕೆ ತಿರುಗ್ರಿ. ಹೀಗೆ ಎಲ್ಲರೂ ಬಲಭಾಗಕ್ಕೆ ತಿರುಗ್ರಿ. ಹೀಗೆ ಹಿಂದೆ ಇರೋರು ಕೂಡ ಹಂಗೆ ಬಲಭಾಗಕ್ಕೆ ಆ ಕಡೆಗೆ ತಿರುಗಿ. ನಿಮ್ಮ ಮುಂದೆ ಇರುವಂತ ಸಹೋದರರ ಭುಜದ ಮೇಲೆ ಕೈ ಇಡ್ರಿ. ಹೀಗೆ ಸಹೋದರಿಯರು ಸಹೋದರಿಯರಿಗೆ, ಸಹೋದರರು ಸಹೋದರರಿಗೆ. ಹಿಂಗ್ ಕೈ ಇಟ್ಟು ಎರಡು ಕೈಯನ್ನ ಇಡ್ರಿ ಅವರಿಗೆ. ಎರಡು ಕೈಯನ್ನು ಇಡ್ರಿ. ಎರಡು ಕೈಯನ್ನು ಇಟ್ಟು ಸ್ವಲ್ಪ ಹಂಗೆ ಪ್ರೆಸ್ ಮಾಡ್ರಿ ಅವ್ರಿಗೆ. ನಿಧಾನವಾಗಿ ಪ್ರೆಸ್ ಮಾಡ್ರಿ. ಹಾಗೆ ಒಳ್ಳೆ ರೀತಿಯಾಗಿ ಒಂಚೂರು ಪ್ರೆಸ್ ಮಾಡ್ರಿ. ಹಾಗೆ ವಾವ್, ಹಲ್ಲೆಲೂಯಾ. ಮುಂದೆ ಇರೋರೆಲ್ಲ ಒಂದು ಪ್ರೈಸ್ ಗಾಡ್, ಹಲ್ಲೆಲೂಯಾ, ಸ್ತೋತ್ರ ಅಂತೀರ್ರಿ. ಹೆಂಗೆ ಪ್ರೈಸ್. ಕಮಾನ್, ಈಗೆಲ್ಲ ಈ ಕಡೆಗೆ ತಿರ್ಕೊಳ್ರಿ. ಹಿಂಗೆ ಈ ಕಡೆಗೆ ತಿರುಗಿ ಅವರ ಭುಜದ ಮೇಲೆ ಕೈ ಇಡಿ. ಕೈ ಇಟ್ಟು ಸ್ವಲ್ಪ ಹಾಗೆ ಒಳ್ಳೆ ರೀತಿಯಾಗಿ ನಿಮ್ಮ ಮನಸ್ಸಿನ ಹೃದಯದ ಅಂತರಾಳದಿಂದ ಒಂದು ಅವ್ರ ಮೇಲೆ ಪ್ರೀತಿ ಇಟ್ಟು, ದ್ವೇಷ ಅಲ್ಲ, ಪ್ರೀತಿ ಇಟ್ಟು. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಆಮೆನ್. ತಿರುಗಿ ನಮ್ಮ ಕಡೆ.
ಸಂತೋಷದಿಂದ ಮಾಡಿದ್ರು, ಪಾಸ್ಟ್ ಹೇಳಿದ್ರು ಅಂತ ಮಾಡಿದ್ರು ಗೊತ್ತಿಲ್ಲ. ಅಲ್ಲೆಲ್ಲೂಯ್ಯ. ಇದನ್ನ ಯಾಕೆ ಮಾಡಿಸ್ದೆ ಅಂತ ಆರಾಧನೆ ನಿಲ್ಲಿಸ್ಬೇಕಾರೆ ಹೇಳ್ತೀನಿ. ಕಮಾನ್. ಯೇಸು ನಮ್ಮನ್ನ ಹುಡುಕಿ ಬಂದದ್ದ, ನಾವು ಯೇಸುವನ್ನ ಹುಡುಕಿ ಹೋಗಿದ್ದ. ಲೋಕ ಹೀಗೆ ಅನ್ಕೊಂಡಿದೆ, ಇವ್ರ ಚರ್ಚಿಗೆ ಹೋದ್ರು, ಇವ್ರು ಯೇಸುವನ್ನ ಹುಡುಕಿ ಹೋದ್ರು ಅಂತ. ಆದ್ರೆ ವಾಕ್ಯನೇ ಬೇರೆನೆ ಹೇಳ್ತದೆ, ನೀವಲ್ಲ ನನ್ನ ಹುಡುಕಿದ್ದು, ನಾನು ನಿಮ್ಮನ್ನು ಹುಡುಕಿ ಬಂದೆ ಎಂಬುದ. ಕಮಾನ್ ಸಹೋದರಿಯರೇ, ಸಹೋದರರೇ, ನೀವಲ್ಲ ಯೇಸುವನ್ನ ಹುಡುಕಿದ್ದು, ಯೇಸು ನಿಮ್ಮನ್ನ ಹುಡುಕಿದ್ರಿಂದ, ಯೇಸು ನಿಮ್ಮನ್ನ ಚೂಸ್ ಮಾಡಿದ್ರಿಂದ ಇವತ್ತು ಈ ಆಲಯದ ಒಳಗಡೆ ನಾವು ನೀವು ಇದ್ದೇವೆ. ಎಷ್ಟು ಜನ ಒಪ್ಪಿಕೊಳ್ತೀರಾ? ಅವ್ರು ಮಾತ್ರ ಒಂದು ಆಮೆನ್, ಹಲ್ಲೆಲೂಯಾ ಎಲ್ಲ ಹೇಳ್ರಿ. ಈಗ ಹಿಡ್ಕೊಳ್ರಿ, ಹಿಂಗೆ ಯೂತ್ಸ್ ಅಲ್ವಾ? ಕಮಾನ್ ಎಲ್ಲ ಹೇಳ್ರಿ. ನಾ ಹುಡುಕಿ ಹೋಗಲಿಲ್ಲ, ನನ್ನ ಹುಡುಕಿ ಎಲ್ಲರೂ ನಾ ಹುಡುಕಿ ಹೋಗಲಿಲ್ಲ, ನನ್ನ ಹುಡುಕಿ ಯಾರು? ನನ್ನ ಯೇಸುವೇ, ನನ್ನ ನನ್ನ ಯೇಸುವೇ, ನನ್ನ ಇಲ್ಲಿ ಪಕ್ಕದಲ್ಲಿ ಬೆಂತ ಕೇಳ್ರಿ, ನಾನೆಲ್ಲ ಹುಡುಕಿ ಬಂದಿದ್ದು, ಯೇಸುವೆ ಹುಡುಕಿ ಬಂದ್ರು ಅಂತ. ಕರೆಗಳನ್ನ ಗಟ್ಟಿಯಾಗಿ ಕಟ್ಟುತ್ತ ಆಮೇಲೆ ಯಾರಿಗೆಲ್ಲ ವೈರಾಗ್ಯ ಇದೆ ಯೇಸುವನ್ನು ಆರಾಧಿಸಬೇಕೆಂಬುದಾಗಿ ಶಾಪವನಿಗಿಸಲು ಈ ಲೋಕ ಬಂದಾನಯ್ಯ, ಮನುಷ್ಯರನ್ನು ಪೀಡಿಸಲು ಪರಲೋಕ ತೆರೆಯಲು ಶಿಲುಬೆಯ ಮುಂದಾನಯ್ಯ. ಪಾಪವನಿಗಿಸಲು ಶಾಪವನಿಗಿಸಲು ಈ ಲೋಕ ಬಂದಾನಯ್ಯ, ಮನುಷ್ಯರನ್ನು ಪೀಡಿಸಲು ಪರಲೋಕ ತೆರೆಯಲು ಶಿಲುಬೆಯ ಮುಂದಾನಯ್ಯ. ನೀರಾವರಿಸಿದಾನಯ್ಯ, ಸಂತೋಷ ತಂದಾನಯ್ಯ, ನೀರಾವರಿಸಿದಾನಯ್ಯ, ಸಂತೋಷ ತಂದಾನಯ್ಯ. ಪದವಿಯನ್ನು ಕೇಳಲಿಲ್ಲ, ಹೃದಯವನ್ನು ಕೇಳಿದನಯ್ಯ. ನಮ್ಮ ಕೇಳಲಿಲ್ಲ, ವೈದ್ಯವ ಕೇಳಲಿಲ್ಲ, ಹೃದಯವನ್ನು ಕೇಳಿದನಯ್ಯ. ಆಸ್ತಿಯನ್ನು ಕೇಳಲಿಲ್ಲ, ಪದವಿಯನ್ನು ಕೇಳಲಿಲ್ಲ, ಹೃದಯವನ್ನೇ ಕೇಳಿದನೇ. ನಾ ಹುಡುಕಿ ಹೋಗಲಿಲ್ಲ, ನನ್ನ ಹುಡುಕಿ ಬಂದಾನಯ್ಯ, ನಾ ಹುಡುಕಿ ಹೋಗಲಿಲ್ಲ, ನನ್ನ ಹುಡುಕಿ ಬಂದಾನಯ್ಯ. ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಮಸುಕಿ, ನನ್ನ ಯೇಸುವೇ, ನನ್ನ ನನ್ನ ಯೇಸುವೇ, ನನ್ನ ಎಲ್ಲ ಹೇಳ್ರಿ. ತಾಯಿ ನಿನ್ನ ಮರೆತಾರು, ತಂದೆ ನಿನ್ನ ತೊರೆದಾರು, ಯೇಸು ನಿನ್ನ ತೊರೆಯೋದಿಲ್ಲ. ಸ್ನೇಹಿತರು ಮರೆತಾರು, ಸಂಬಂಧವು ಮುರಿದ, ಯೇಸು ನಿನ್ನ ಕೈ ಬಿಡಲಾರ. ಆಮೇಲೆ ತಾಯಿ ನಿನ್ನ ಮರೆತಾರು, ತಂದೆ ನಿನ್ನ ತೊರೆದಾರು, ಯೇಸು ನಿನ್ನ ತೊರೆಯುವುದಿಲ್ಲ. ಸ್ನೇಹಿತರು ಮರೆತಾರು, ಸಂಬಂಧವು
ಯೇಸುವಿನ ಕೈ ಬಿಡಲಾರ. ನನ್ನ ಹೆಸರಿಡಿದು ಕರೆದಾತನು, ನನ್ನ ಕೈ ಹಿಡಿದು ನಡೆಸುವನು. ಆಮೆನ್. ನನ್ನ ಹೆಸರಿಡಿದು ಕರೆದಾತನು, ನನ್ನ ಕೈ ಹಿಡಿದು ನಡೆಸುವನು. ಯೇಸು ಮಸಿಕಿ Thank you, Lord. Thank you, Jesus. Hallelujah. Hallelujah. ಯಾರೆಲ್ಲ ಖರ್ಚಿಫ್ ತಂದಿದ್ದೀರ ಅವರೆಲ್ಲ ಖರ್ಚಿಫ್ ತೆಗೀರಿ. ಖರ್ಚಿಫ್ ತಂದಿರೋರೆಲ್ಲ ಈಗ BC. ಹಲ್ಲೆಲೂಯಾ. ಅರೆ ಖರ್ಚಿಫ್ ತಂದಿರೋರೆಲ್ಲ ಈಗ BC ಹೇಳ್ರಿ. ನೋಡ್ರಿ ಈಗಲೇ ಪಕ್ಕದಲ್ಲಿರೋರ್ನೆಲ್ಲ ನೋಡ್ಕೊಂಬಿಡ್ರಿ. ಖರ್ಚಿಫ್ ತಂದಿಲ್ದಿರೋರಿಗೆಲ್ಲ ಪ್ರೈಸ್ ಎಲ್ಲ ಕೊಡ್ಬೇಡ್ರಿ. ಯಾಕೆ ಹೇಳ್ರಿ? ಅವರು ಕೈ ಬೆರಳು ಎಲ್ಲೆಲ್ಲಿ ಹೋಗಿರ್ತದೋ ಗೊತ್ತಿಲ್ಲ, ನೀವೇ ಅರ್ಥ ಮಾಡ್ಕೊಂಡು ಕೊಡ್ಬೇಕು ಆಮೇಲೆ. ಹಲೋ, ಬಿಜಾಪುರಲ್ಲಿ ಇಷ್ಟೊಂದು ಬೆವರ್ತೀರ, ಒಂದು ಖರ್ಚಿಫ್ ಇಟ್ಕೊಂಬರಕ್ಕಾಗಲ್ವಾ? ಹಲ್ಲೆಲೂಯಾ. ಇನ್ ಕೆಲವ್ರು ಖರ್ಚಿಫ್ ತಂದಿದ್ದಾರೆ ಆದ್ರೂ ತೆಗಿಯಲ್ಲ. ಯಾಕೆ ಹೇಳ್ರಿ? ಆ ಖರ್ಚಿಫ್ ನೋಡಂಗಿರಲ್ಲ, ಅದಕ್ಕೆ ತೆಗಿಯಲ್ಲ. ಗೊತ್ತು ನಮಗೆ ಸತ್ಯ. ಏನ್ ಪಾಸ್ಟರ್ ನಮ್ಮ ಬಗ್ಗೆನೇ ಮಾತಾಡ್ತಿದ್ದೀರಾ ಅಂತಿದ್ದೀರಾ? ಕಮಾನ್, ತಂದಿರೋರೆಲ್ಲ ನಮ್ಮ ಸ್ತ್ರೀಯರಿದೆ, ನಿಮ್ ಸ್ಕಾಫ್ ಇದೆಯಲ್ಲ ಹಂಗೆ, ನಮ್ಮ ಸಹೋದರಿಯರೆಲ್ಲ ಹೀಗೆ ಮಾಡ್ರಿ. ಹೀಗೆ ಮಾಡೋದ್ರ ಅರ್ಥ ಏನ್ ಗೊತ್ತಾ? ಹೇಳ್ತೀನಿ ಕೇಳಿಸ್ಕೊಡ್ರಿ. ಅಂದ್ರೆ ಇದು ಜಯ ಹೊಂದುವವ್ರು ಮಾತ್ರ ಹೀಗೆ ಮಾಡೋದು. ಏನು ಜಯವನ್ನ ಹೊಂದ್ಲಿಕ್ಕೆ ಹೋಗ್ತಿರೋರಲ್ಲ, ಆಲ್ರೆಡಿ ಜಯ ಹೊಂದಿದವ್ರು ಮಾತ್ರನೇ ಹೀಗೆ ಬೀಸೋದು. ಹಲ್ಲೆಲೂಯಾ. ಕಮಾನ್ ಎಲ್ಲರೂ. ಪೌಲ ಹೀಗೆ ಹೇಳ್ತಾನೆ, ಯೋಹಾನ್ ಬರ್ಸರೆ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನದಲ್ಲಿ, ಯೌವನಸ್ಥರೇ, ನೀವು ಸೈತಾನನ ಸಕಲ ಕಾರ್ಯಗಳನ್ನ ಜಯಿಸುವವರಾದ್ದರಿಂದ ನಾನು ನಿಮಗೆ ಬರೀತೇನೆ ಎಂಬುದಾಗಿ. ಕಮಾನ್, ಯಾರೆಲ್ಲ ಸೈತಾನನ ಕಾರ್ಯಗಳನ್ನ ಜಯಿಸುವವರಾಗಿದ್ದೀರ ಅವ್ರು ಮಾತ್ರ ಈಗ ಬೀಸಿ. ಹಲ್ಲೆಲೂಯಾ. ಇವಾಗ ಹೇಳ್ಬೇಕು, ಓಕೆನಾ? ರೆಡಿಯಾ? ಕೊಡಿ ಇದು ಮನೆ. ನನ್ನ ಯೇಸುವೆ ಟೈಮಲ್ಲಿ ಹ್ಯಾಂಡ್ಲಿನ್ನು ಇಲ್ಲಾಂದ್ರೆ ಯಾವ್ದಾದ್ರು ಖುಷಿ ಬಂದ ಥರ ಪ್ಲೇ ಮಾಡ್ರಿ. ಹಲ್ಲೆಲೂಯಾ. ಕಮಾನ್, ಬೆಸ್ಟ್ ಅಲ್ಲಿ ಹೇಳಿ. ಬಂಗಾರವ ಕೇಳಲಿಲ್ಲ, ವೈದ್ಯವ ಕೇಳಲಿಲ್ಲ, ಅವರ ಹಾಟನ್ನು ಕೇಳುವ ದೇವರೇ. ಆಮೆನ್. ಎಂದು ಕೇಳಲಿಲ್ಲ, ಪದವಿಯನ್ನು ಕೇಳಲಿಲ್ಲ, ಹೃದಯವನ್ನೇ ಕೇಳಿದಾನಯ್ಯ. ಆಮೆನ್. ಬಂಗಾರವ ಕೇಳಲಿಲ್ಲ, ವೈದ್ಯವ ಹೃದಯವನ್ನೇ ಕೇಳಿದಾನಯ್ಯ. ಆಸೆಯನ್ನು ಕೇಳಲಿಲ್ಲ, ಪದವಿಯನ್ನು ಕೇಳಲಿಲ್ಲ, ಹೃದಯವನ್ನೇ ಕೇಳಿದಾನಯ್ಯ. ನಾ ಹುಡುಕಿ ಹೋಗಲಿಲ್ಲ, ನನ್ನ ಹುಡುಕಿ ಬಂದಾರಯ್ಯ ಯೇಸು. ನಾ ಹುಡುಕಿ ಹೋಗಲಿಲ್ಲ, ಯಾರು? ನನ್ನ ಯೇಸುವೇ, ನಾವೆಲ್ಲರೂ ಒಂದು ಚಿಗಿಯುತ್ತಾ ಹೇಳಬಲ್ಲ ಯೇಸು. ನನ್ನ ತಾಯಿ ತಾಯಿನ ಮರೆತಾರೆ, ತಂದೆ ನಿನ್ನ ತೊರೆದ, ಯೇಸುವಿನ ಕೈ ಬಿಡಲಾರ. ಸ್ನೇಹಿತರು ಮರೆತಾರು, ಸಂಬಂಧವು ಮುರಿದ, ಯೇಸುವಿನ ಕೈ ಬಿಡಲಾರ. ಆಮೇಲೆ ಎಲ್ಲರೂ ತಾಯಿನ ಮರೆತಾರು, ತಂದೆ ನಿನ್ನ ತೊರೆದ, ಯೇಸುವಿನ ತೊರೆಯೋದಿಲ್ಲ. ಸ್ನೇಹಿತರು ಮರೆತಾರು, ಸಂಬಂಧವು ಯೇಸುವಿನ. ಎಲ್ಲ ಹೇಳ್ರಿ, ನನ್ನ ಹೆಸರಿಡಿದು ಕರೆದಾತರು, ನನ್ನ ಕೈ
ಹಿಡಿದು ನಡೆಸುವನು. ಕಮಾನ್ ಕಮಾನ್ ಎಲ್ಲ ಹೇಳ್ರಿ. ನನ್ನ ಹೆಸರು ಹಿಡಿದು ಅಂತ ಹೇಳ್ಬೇಕಾದ್ರೆ ನಿಮ್ಮ ಹೆಸರು ಹೇಳ್ಕೊಬೇಕು. ಎಲ್ಲ ಹೇಳ್ರಿ. ಪ್ರಕಾಶ್ ಎಂದು ಕರೆದಾತನು. ನಿಮ್ಮ ಹೆಸರು ಹೇಳ್ರಿ. ಹೌದ್ರಿ, ನಮ್ಮ ದೇವ್ರು ನಮ್ಮ ಹೆಸರು ಹಿಡದೆ ಕರೆದಿರೋದು. ಹಲ್ಲೆಲೂಯ. ಕಮಾನ್ ವಿಜಯ್, ಕಮಾನ್ ಜೀವನ್, ಕಮಾನ್ ರಾಜು ಅಂತ ಹೆಸರು ಹಿಡ್ದೇನೆ ಕರೆದಿರೋದು. ನೋಡ್ರಿ, ಯಾರು ಆಮೇಲೆ ಹೇಳೋದಿಲ್ಲ. ನಿಮ್ಗಳ ಹೆಸರು ಗೊತ್ತಿಲ್ಲ ನನಗಿಲ್ಲ ಅಂದ್ರೆ ನಿಮ್ಮ ಹೆಸರನ್ನೇ ಹೇಳ್ಬಿಡ್ತಿದ್ದೆ. ಇವ್ರುಗಳ ಹೆಸರೆಲ್ಲ ಯಾಕೆ ಗೊತ್ತಂದ್ರೆ ನಮ್ಮನ್ನ ಕರೆದಿರೋರು ಅವರೇ, ಅದಕ್ಕೆ. ಆಮೇಲೆ ಹೇಳ್ರಿ, ನಿಮ್ಮ ಹೆಸರು ಹಿಡ್ದು ಹೇಳ್ರಿ. ಪ್ರಕಾಶ್ ಎಂದು ಕರೆದ. ಅರೆ ಪ್ರಕಾಶ್, ನೀವು ಪ್ರಕಾಶ. ಹಲೋ, ನಿಮ್ಮ ಹೆಸರು ಹೇಳ್ಕೊಂಡು ಹೇಳ್ರಿ. ದಾವಿದ ಹೀಗೆ ಹೇಳ್ತೇನೆ, ಕೀರ್ತನೆ 27:10 ವಚನದಲ್ಲಿ, ತಂದೆ ತಾಯಿಗಳು ನನ್ನನ್ನು ತೊರೆದರೇನು, ನನ್ನ ದೇವರು ನನ್ನನ್ನು ಸೇರಿಸಿಕೊಳ್ತಾರೆ. ತೊರೆದರೇನು, ಕನ್ನಡದಲ್ಲಿ ತೊರೆದರೇನು, ಇಂಗ್ಲಿಷಲ್ಲಿ ಫಾರ್ಸೇಕನ್ ಮೀ, ನನ್ನನ್ನು ಅವ್ರು ಬಿಟ್ಟೇ ಬಿಟ್ಟಿದ್ರು ಎಂಬುದಾಗಿ, ಕೈ ಬಿಟ್ಟಿದ್ರು, ಆದ್ರೆ ನನ್ನನ್ನು ಸೇರಿಸಿಕೊಳ್ಳು. ನನ್ನನ್ನು ತಂದೆ ತಾಯಿಗಳು ಕೈ ಬಿಟ್ಟರು, ನನ್ನನ್ನು ದತ್ತು ಪುತ್ರನನ್ನಾಗಿ ನನ್ನ ಯೇಸು ನನ್ನನ್ನು ಸ್ವೀಕಾರ ಮಾಡಿಕೊಂಡಿದ್ದಾನೆ. ಹಲ್ಲೆಲೂಯಾ. ಆಮೇಲೆ ಎಲ್ಲ ಹೇಳ್ಬೇಕು. ನಮ್ಮ ಹೆಸರು ಹಿಡಿದು ಹೇಳ್ಬೇಕಂದ್ರೆ ನಮ್ಮ ಹೆಸರು ಹೇಳ್ಬೇಕು. ಹೆಸರು ಆಮೇಲೆ ಹೇಳ್ತೀರಾ? ಆಮೇಲೆ ಹೇಳ್ಬೇಡ್ರಿ, ನಿಮ್ಮ ಹೆಸರು ಹೇಳ್ರಿ. ಓಕೆ, ಹಲ್ಲೆಲೂಯಾ. ಹೇಳ್ರಿ, ಕೊಡ್ರಿ ಹೇಳ್ರಿ. ತಾಯಿ ನಿನ್ನ ಮರೆತಾರು, ತಂದೆ ನಿನ್ನ ತೊರೆದಾರು, ಯೇಸು ನಿನ್ನ ತೊರೆಯೋದಿಲ್ಲ. ಸ್ನೇಹಿತರು ಮರೆತಾರು, ಸಂಬಂಧವು ಯೇಸು ನಿನ್ನ ಕೈ ಬಿಡಲಾರ. ಎಲ್ಲ ಹೇಳಿ. ತಾಯಿ ನಿನ್ನ ಮರೆತಾರು, ತಂದೆ ನಿನ್ನ ತೊರೆದಾರು, ಯೇಸು ನಿನ್ನ ತೊರೆಯೋದಿಲ್ಲ. ಸ್ನೇಹಿತರು ಮರೆತಾರು, ಸಂಬಂಧವು ಯೇಸು ನಿನ್ನ ಕೈ. ಎಲ್ಲ ಹೆಸರು. ನನ್ನ ಪ್ರಕಾಶ್ ಎಂದು ಕರೆದಾತನು, ನನ್ನ ಕೈ ಹಿಡಿದು ನಡೆಸುವನು. ಆಮೇಲೆ ಪ್ರಕಾಶ್ ಎಂದು ಕರೆದಾತನು. ಕಮಾನ್ ಬೇಲೆ ಯೇಸು ಮಹಾರಾಜ್ ಕಿ. ಎಲ್ಲ ಹೇಳ್ರಿ. ಪಾಪ ನೀಗಿಸಲು ಶಾಪವನ್ನೇ ಈ ಲೋಕ ಬಂದಾರಯ್ಯ. ಮನುಷ್ಯರನ್ನು ಬಿಡಿಸಲು ಪರಲೋಕ ಶಿಲುಬೆಯ ಹೊತ್ತಾರಯ್ಯ. ಆಮೇಲೆ ಪಾಪ ನೀಗಿಸಲು ಶಾಪವನ್ನೇ ಈ ಲೋಕ ಬಂದಾರಯ್ಯ. ಮನುಷ್ಯರನ್ನು ಬಿಡಿಸಲು ಪರಲೋಕ ಶಿಲುಬೆಯ ಹೊತ್ತಾರ. ಹೇಳ್ರಿ. ನೀರಾವರಿಸಿದರಯ್ಯ, ಸಂತೋಷ ಎಲ್ಲರನ್ನು ಜಿಗಿಯುತ್ತ ಆಡ್ಬೇಕು. ಸಂತೋಷ.
ಅಧಿಕಾರ, ಅಂತಸ್ತು, ಗೌರವ, ಮಾನ, ಪ್ರಭಾವಗಳಲ್ಲಪ್ಪ. ಇವತ್ತು ನಾನು ನಿಂತಿದ್ದೇನೆ ಅಂದ್ರೆ, ಬೀಳದ ಹಾಗೆ ನಾನು ಇವತ್ತಿಗೂ ಜೀವಿಸ್ತಿದ್ದೇನೆ ಅಂದ್ರೆ ನನ್ನ ಬಲ ಅಲ್ಲ, ನನ್ನ ಸಾಮರ್ಥ್ಯ ಅಲ್ಲಪ್ಪ. ಎಲ್ಲ ನಿನ್ನ ಕೃಪೆ, ಎಲ್ಲ ನಿನ್ನ ದಯೆ ಕರ್ತನೆ, ಎಲ್ಲ ನಿನ್ನ ಕೃಪೆ. ನಿನ್ನ ಕೃಪೆಗಾಗಿ ಸ್ತೋತ್ರ ಯೇಸು, ನಿನ್ನ ದಯೆಗಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ, ಗೌರವ, ಆಧಿಪತ್ಯ, ಬಲಗಳು, ಎಲ್ಲ ಮಾನ ಪ್ರಭಾವಗಳು ಕರ್ತನು, ಒಡೆಯನು, ರಕ್ಷಕನೂ ಆಗಿರುವ ಯೇಸುವಿಗೆ ಮಾತ್ರ ಸಲ್ಲಲಿ. ಗಟ್ಟಿಯಾಗಿ ಸಭೆ ಹೇಳೋಣ, ಆಮೆನ್. ಎಲ್ಲ ಮಹಿಮೆ ಯೇಸುವಿಗೆ, ಎಲ್ಲಾ ಘನತೆ ಯೇಸುವಿಗೆ. ಆರಾಧನೆಯನ್ನು ಹೊಂದತಕ್ಕವನೇ ನಿಮಗೆ ಮಾತ್ರ ಆರಾಧನೆ. ಯೇಸುವಿನ ನಾಮದಲ್ಲಿ ಪರಲೋಕದಲ್ಲಿ ಗಟ್ಟಿಯಾಗಿ ಕರಗಳ ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಜೋರಾದ ಹಲ್ಲೆಲೂಯಾ. ನನ್ನ ಆತ್ಮೀಯರ ಸಂದರ್ಭದಲ್ಲಿ ವಿಶೇಷ ದಯಮಾಡಿ ಕೂತ್ಕೊಡ್ರಿ. ಇಲ್ಲಿವರೆಗೆ ಅತ್ಯುತ್ತಮವಾದಂತಹ ಆರಾಧನೆಯಲ್ಲಿ ನಡೆಸಂತ ಪಾಸ್ಟರ್ ಪ್ರಕಾಶ್ ಎಲ್ಬಿಡಿ ಅವರಿಗೆ ನಾವು ಕರ್ತನಾದ ಯೇಸು ಸ್ವಾಮಿ ನಾಮದಲ್ಲಿ ಹೃದಯಪೂರ್ವಕವಾದಂತಹ ಅವರಿಗೆ ನಾವು ಅಭಿನಂದನೆಗಳನ್ನ ನಾವು ಸಲ್ಲಿಸೋರಾಗಿದ್ದೇವೆ. ಪ್ರಿಯ ದೇವಜನರ ಸಂದರ್ಭದಲ್ಲಿ ಕರ್ತನು ಇದಕ್ಕಾನೆ ಅವರ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿದ್ದಾರೆ. ಆರಾಧನೆ ಮಾಡಿದ್ರು ಕೂಡ ಆರಾಧನೆಯಲ್ಲಿ ದೇವರು ನಮ್ಮೊಟ್ಟಿಗೆ ಮಾತನಾಡಿದ್ದಾರೆ. ಈ ಲೋಕದಲ್ಲಿ ಇರುವಂತಹ ತಂದೆ ತಾಯಿಗಳು, ಬಂಧು ಮಿತ್ರರು ಎಲ್ಲರೂ ನಮ್ಮ ಕೈಗಳನ್ನು ಬಿಡ್ತಾರೆ, ಎಲ್ಲರೂ ನಮ್ಮನ್ನು ತೊರಿತಾರೆ, ನಮ್ಮ ವಿರುದ್ಧವಾಗಿ ನಿಂತ್ಕೊಳ್ತಾರೆ. ಆದರೆ ನಾವು ನಂಬಿದ ದೇವರು, ಸರ್ವಶಕ್ತನಾದ ದೇವರು, ನಮ್ಮ ಎಲ್ಲಾ ಪರಿಸ್ಥಿತಿಗಳಲ್ಲಿ, ಎಲ್ಲಾ ಸಂದರ್ಭಗಳಲ್ಲಿ ನಮ್ಮನ್ನ ಸೇರಿಸಿಕೊಳ್ಳುವ ದೇವರು, ನಮ್ಮನ್ನ ಪ್ರೀತಿ ಮಾಡುವ ದೇವರು, ನಮ್ಮ ಕಣ್ಣೀರನ್ನ ಒರೆಸುವ ದೇವರು, ನಮ್ಮ ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಳ್ಳಬಲ್ಲ ದೇವರು ಯಾರಾದಿದ್ರೆ ಅದು ಯೇಸು ಸ್ವಾಮಿ ಮಾತ್ರ. ಹಲ್ಲೆಲೂಯಾ. ಈ ಸಂದರ್ಭ ವಿಶೇಷವಾಗಿ ಪ್ರಿಯ ದೇವ ಜನರೇ, ನಮ್ಮ ಆತ್ಮೀಯರನ್ನ ನಾವು ಪ್ರೀತಿಪೂರ್ವಕವಾದ ನಾವು ಜೋರ ಚಪ್ಪಾಳೆ ಅಭಿನಂದಿಸ್ತೇವೆ. ಬಹಳ ಒಳ್ಳೆಯ ಆರಾಧನೆ ದೇವರು ಅವ್ರ ಮೂಲಕ ನಮ್ಮೊಟ್ಟಿಗೆ ಮಾತಾಡಿದ್ದಾರೆ. ಆರಾಧನೆ ಮಾಡುವ ಹಾಗೆ ಅವ್ರಿಗೆ ದೇವರು ಸಹಾಯ ಮಾಡಿದ್ದಾರೆ. ಮುಂದಿನ ಸಮಯವನ್ನು ನಮ್ಮ ಪಾಸ್ಟರ್ ವಿಜಯ್ ಅವರು ಒಂದು ಪ್ರಕಟಣೆ ಹೇಳಲಿಕ್ಕಿದ್ದಾರೆ. ತದನಂತರದ ಮುಂದಿನ ಕಾರ್ಯಕ್ಕೆ ನಾವು ಹೋಗೋರಾಗಿರೋಣ. ಥ್ಯಾಂಕ್ ಯು ಪಾಸ್ಟರ್. ಹಲ್ಲೆಲೂಯಾ. ಆ ಕೃಪೆಗಾಗಿ ಮತ್ತೊಂದು ಸಾರಿ ಜೋರಾಗಿ ಚಪ್ಪಾಳೆ ತಟ್ಟೋಣವಾ? ಥ್ಯಾಂಕ್ ಯು. ಗ್ಲೋರಿ ಬಿ ಟು ಗಾಡ್ ಫಾರ್ ದಿಸ್ ವಂಡರ್ಫುಲ್ ಟೈಮ್. ಇಂಥ ಸುಸಂದರ್ಭವನ್ನು ದೇವರು ಬಿಜಾಪುರದಲ್ಲಿ ಒದಗಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಉಂಟಾಗಲಿ. ವಿಶೇಷವಾಗಿ ಪ್ರಿಯರೇ, ಇವತ್ತು ರಾತ್ರಿ ಏನಂದರೆ ನಾವು ಬೇರೆ ಕಡೆಯಿಂದ ದೂರದಿಂದ ಬಂದಿದ್ದೇವೆ. ಸ್ವಲ್ಪ ಪ್ರಿಯರೇ, ಎಲ್ಲರ ಕೋಆಪರೇಷನ್ ನನಗೆ ಬೇಕಾಗಿದೆ. ಲೋಕಲಲ್ಲಿ ಇದ್ದವರು ಸಾಧ್ಯವಾದಷ್ಟು ನೀವುಗಳು ಸಾಧ್ಯವಾದಷ್ಟು ಟ್ರೈ ಮಾಡಿರಿ ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಟಿವ್ಸಲ್ಲಿ ಇರಲಿಕ್ಕೆ. ನಮಗೆ ಅವಶ್ಯಕತೆ ಇದೆ ಅನ್ನುವರು ಮಾತ್ರ ದಯವಿಟ್ಟು 4:15 ಕೌಂಟರ್ ಓಪನ್ ಇರುತ್ತೆ. ದಯವಿಟ್ಟು ನಾವು ಸಾಯಂಕಾಲ ಇರಬೇಕು, ನಮಗೆ ಇರಲಿಕ್ಕೆ ವ್ಯವಸ್ಥೆ ಮಾಡಿರಿ ಅನ್ನೋರು ಮಾತ್ರ 4:15 ಅಲ್ಲಿ ಕೌಂಟರ್ ಓಪನ್ ಇರುತ್ತೆ. ಎಲ್ಲರೂ ನಿಮ್ಮ ಹೆಸರನ್ನು ಒಂದು ಸಾರಿ ಬರೆಸ್ಕೊಳ್ಳಿ. ಯಾಕಂದರೆ ನಾವು ಅದನ್ನು ಯಾರ್ಯಾರನ್ನು ಎಲ್ಲೆಲ್ಲಿ ಇಡಬೇಕಂತೇಳಿ ನಾವು ಪ್ಲಾನ್ ಮಾಡಬೇಕಾಗಿದೆ. ಸೊ ಹಾಗಾಗಿ ಅದು ನಮಗೆ ತುಂಬ ಈಸಿ ಆಗುತ್ತೆ. ಎರಡನೇದಾಗಿ ಏನಂದರೆ, ನಿಮ್ಮೆಲ್ಲರಿಗೋಸ್ಕರ ಊಟ ತಯಾರಿದೆ. ಹೋಗಿಬಿಟ್ಟು ಕರೆಕ್ಟು 3 ಗಂಟೆಗೆ ವಾಪಸ್ ಬರಲಿಕ್ಕೆ ಪ್ರಯತ್ನ ಪಡ್ರಿ. ಆಮೇಲೆ ಎಲೆಗಿಂತ ಮೇಲಾಗಿ ಸ್ವಲ್ಪ ನಿಮ್ಮ ಕೈಲಿರೋ ಪುಸ್ತಕವನ್ನು ಓಪನ್ ಮಾಡ್ತೀರಾ? ನಿಮ್ಮ ಕೈಯಲ್ಲಿರುವ ಪುಸ್ತಕವನ್ನು ಎಲ್ಲರೂ ಓಪನ್ ಮಾಡೋದಾದರೆ ಇದರಲ್ಲಿ ಥ್ಯಾಂಕ್ ಯು ಜೀಸಸ್, ಹಾಡುಗಳಿದಾವಲ್ಲ, ಹಾಡುಗಳಿಗಿಂತ ಮುಂಚಿನ ಪೇಜಲ್ಲಿ ಈ ಪೇಜು ಸೂಚನೆಗಳು ಅಂತ ಇದೆ ನೋಡಿ. ದಯವಿಟ್ಟು ನೋಡ್ತೀರಾ? ನಿಮ್ಮ ಕೈಲಿರೋ ಪುಸ್ತಕದಲ್ಲಿ ಒಂದು ಸೂಚನೆಗಳು ಅಂತ ಇದೆ. ಮೊದಲನೇ ಸೂಚನೆ ಹೇಳ್ತದೆ ಅಂದರೆ, ಎಲ್ಲೆಂದರಲ್ಲಿ ಕಸ ಹಾಕಬೇಡಿ, ಬದಲಾಗಿ ಆ ಕಸವನ್ನು ಕಸದ ಬುಟ್ಟಿಯಲ್ಲಿ ಹಾಕಿ ಬಳಸಿರಿ, ಕಸದ ಬುಟ್ಟಿಗಳನ್ನು ಬಳಸಿ ಹಾಕಿರಿ. ಸೊ ಎಲ್ಲಿ ಬೇಕಲ್ಲಿ ಕಸ ಒಗಿಬೇಡ್ರಿ. ಓಕೆನಾ? ಇಲ್ಲೆಲ್ಲ CC ಕ್ಯಾಮ್ರಾಸ್ ಇದೆ, ನಾನು ಒಗ್ದಿಲ್ಲ ಅಂತ ನೀವು ಹೇಳಕ್ಕೆ ಬರಲ್ಲ. ಅದನ್ನು ನಾನು ಅಲ್ಲಿ ಮಾನಿಟರ್ ರೂಮಲ್ಲಿ ಹೋಗಿ ಆಮೇಲೆ ನೋಡಬಹುದು. ಓಕೆ? ಊಟ ಮಾಡಿದ ನಂತರ ದಯವಿಟ್ಟು ನಿಮ್ಮ ತಟ್ಟೆಗಳನ್ನು ಚೆನ್ನಾಗಿ ತೊಳೆಯಿರಿ, ನೀವು ನಿಮ್ಮನ್ನು ಜಳಕ ಮಾಡೋದಕ್ಕಿಂತ ಚೆನ್ನಾಗಿ. ಓಕೆ? ಆಮೇಲೆ ಶೌಚಾಲಯಗಳಿದ್ದಾವೆ, ನಮ್ಮನ್ನು ಶುಚಿ ಇಡಲಿಕ್ಕೆ ನಾವು ಅವುಗಳನ್ನು ಶುಚಿಯಾಗಿ ಇಡಬೇಕಲ್ವಾ? ಯಾಕೋ ಡೌಟ್ ಬರ್ತಾ ಇದೆ ನಾನು. ಸೊ ನೀರನ್ನು ವ್ಯರ್ಥ ಮಾಡಬೇಡ್ರಿ, ಡು ನಾಟ್ ವೇಸ್ಟ್ ವಾಟರ್.
ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಯೂಸ್ ಮಾಡಿ. ಕುಡಿಯೋ ನೀರನ್ನ ಕುಡಿಯೋದಕ್ಕೆ ಯೂಸ್ ಮಾಡಿ, ತೊಳೆಯೋ ನೀರನ್ನ ತೊಳೆಯೋದಕ್ಕೆ ಯೂಸ್ ಮಾಡಿ. ಆಮೇಲೆ ರಾತ್ರಿ ನಿಮ್ಮನ್ನ ಯಾವ್ಯಾವ ಸ್ಥಳಗಳಿಗೆ ನಾವು ಇರ್ಲಿಕ್ಕೆ ಹೇಳ್ತೇವೋ ಆ ಸ್ಥಳದಲ್ಲಿ ರಾತ್ರಿ ಆ ಕಟ್ಟಡದ ಹೊರಗೆ ಓಡಾಡೋ ಹಾಗೆ ನೀವಿಲ್ಲ. ಯಾಕಂದ್ರೆ ಇದು ಸ್ಟ್ರಿಕ್ಟ್ ರೂಲ್ಸ್ ಇದೆ ನಮ್ಮ ಕಡೆಯಿಂದ. ಯಾವುದೇ ಹುಡುಗ ಹುಡುಗಿ ಪಾಸ್ಟರ್ ನಾವು ನಿಮಗೆ ಕೊಟ್ಟಿರುವ ಕಟ್ಟಡದ ಹೊರಗೆ ಓಡಾಡುವ ಹಾಗೆ ಇಲ್ಲ. ಯಾಕಂದ್ರೆ ನಾವು ನಿಮಗೆ ಕೊಡ್ತಿರೋ ಪ್ರತಿಯೊಂದು ಬಿಲ್ಡಿಂಗಲ್ಲೂ CC ಕ್ಯಾಮ್ರಾಸ್ ಇದಾವೆ. ಆಮೇಲೆ ಸಮಯ ಪಾಲನೆ ಕಡ್ಡಾಯ. ಟೈಮ್ ನಾಳೆ ಬೆಳಿಗ್ಗೆ 8 ಗಂಟೆಗೆ ಬ್ರೇಕ್ಫಾಸ್ಟ್ ಚಾಲು ಆಗುತ್ತೆ, 9 ಗಂಟೆಗೆ ಕ್ಲೋಸ್ ಆಗುತ್ತೆ. ಇವತ್ತು ನಿಮಗೆ ಸಿಕ್ಕಿದೆ, ನಾಳೆ 9 ಗಂಟೆ ಮೇಲೆ ಬ್ರೇಕ್ಫಾಸ್ಟ್ ಸಿಗೋದಿಲ್ಲ. ಓಕೆ, ನಿಮ್ಮ ಐಡಿಯನ್ನು ಸುರಕ್ಷಿತವಾಗಿರಿಸ್ಕೊಳ್ಳಿ. ನಿಮ್ಮ ಕೈಲಿರೋ ID ಕಳೆದೋದ್ರೆ ನಿಮ್ಮನ್ನ ಆತಂಕವಾದಿ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ID ಇಟ್ಕೊಳ್ಳಿ. ಓಕೆ, ಸೊ ಯಾರೇ ರಿಜಿಸ್ಟರ್ ಮಾಡಿಲ್ಲ ದಯವಿಟ್ಟು ಕೌಂಟ್ರಲ್ಲಿ ಹೋಗಿ ರಿಜಿಸ್ಟರ್ ಮಾಡಿ. ಆ ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ನಾವೆಲ್ಲರೂ ಎದ್ದು ನಿಂತುಕೊಂಡು ಊಟಕ್ಕಾಗಿ ಪ್ರಾರ್ಥನೆ ಮಾಡಿ ಹೋಗೋಣ. ಪಾಸ್ಟರ್ ರವಿ ಪಾಸ್ಟರ್ ರವಿ ಅವರು ಮುಂದೆ ಬಂದು ಊಟಕ್ಕಾಗಿ ಪ್ರಾರ್ಥನೆ ಮಾಡಿ. ನಾವೆಲ್ಲರೂ ನಿಂತುಕೊಂಡು ಊಟಕ್ಕಾಗಿ ಪ್ರಾರ್ಥನೆ ಮಾಡಿ ಮುಂದೆ ಹೋಗೋಣ. ಸೊ ದಯವಿಟ್ಟು ನೆನಪಿರಲಿ, ಊಟದ ಕೌಂಟರ್ ಈ ಭಾಗದಲ್ಲಿದೆ ಮೂಲೆಯಲ್ಲಿ. ಅಲ್ಲೇ ಕೈ ತೊಳಿಲಿಕ್ಕೆ ಎಲ್ಲ ವ್ಯವಸ್ಥೆ ಇದೆ. ಊಟ ಮಾಡಿ ತಟ್ಟೆಯನ್ನ ಚೆನ್ನಾಗಿ ತೊಳೆದು ಒಂದು ಜಾಗದಲ್ಲಿ ಇಡಬೇಕು. ನಿಮ್ಮ ತಟ್ಟೆ ನೋಡ್ಲಿಕ್ಕೆ ಕೂಡ ಒಬ್ರು ಇನ್ಸ್ಪೆಕ್ಟರ್ ಇದಾರಲ್ಲಿ. 3 ಕೌಂಟರ್ ಇದಾವೆ, ಯಾರು ಗಡಿಬಿಡಿ ಮಾಡಬೇಡ್ರಿ, ಫಾಸ್ಟ್ ಆಗುತ್ತೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂತಹ ಸರ್ವಶಕ್ತನಾದ ದೇವರೇ, ಅಪ್ಪ, ಈ ಒಂದು ಮಧ್ಯಾಹ್ನದ ವೇಳೆಯಲ್ಲಿ ಸ್ವಾಮಿ, ಇದುವರೆಗೆ ನಿನ್ನ ಸನ್ನಿಧಾನದಲ್ಲಿ ಯೌವನಸ್ಥರಾಗಿರುವಂತಹ ನಾವೆಲ್ಲರೂ ಸ್ವಾಮಿ, ನಿನ್ನ ವಾಕ್ಯದ ಪ್ರಕಾರ ಸ್ವಾಮಿ, ಯೌವನಸ್ಥರು ತನ್ನ ನಡತೆಯನ್ನು ಯಾವ ರೀತಿ ಶುದ್ಧೀಕರಿಸಿಕೊಳ್ಳುವುದು ಎಂಬುದಾಗಿ ನೋಡುವಾಗ ಅದು ನಿನ್ನ ಧರ್ಮಶಾಸ್ತ್ರದ ಮೂಲಕವಾಗಿ ಸ್ವಾಮಿ. ಅಪ್ಪ, ಬೆಳಗಿನಿಂದ ಇದುವರೆಗೂ ಕರ್ತನೆ ಅಪ್ಪ, ನಿನ್ನ ಸಾನ್ನಿಧ್ಯದಲ್ಲಿ ನಿನ್ನ ವಾಕ್ಯಗಳನ್ನು ಕೇಳುತ್ತಾ ಸ್ವಾಮಿ ಅರ್ಪಣೆ ನಿನ್ನ ಒಂದು ಸಾನ್ನಿಧ್ಯದಲ್ಲಿ ಕುಣಿದಾಡಿ ನಿನ್ನ ಅಪ್ಪ ನಿನ್ನ ನಾಮವನ್ನ ಮಹಿಮೆ ಪಡಿಸುವುದಕ್ಕಾಗಿ ಉಪಯೋಗಿಸಿಕೊಂಡಂತಹ ನಮ್ಮೆಲ್ಲರನ್ನ ಕರ್ತನಿಗೆ ಕೋಟಿ ಸ್ತೋತ್ರವಾಗಿ ಸಮರ್ಪಿಸ್ತೇವೆ ಸ್ವಾಮಿ. ದೇವರೇ, ಒಂದು ಮಧ್ಯಾಹ್ನದ ವೇಳೆಯಲ್ಲಿ ಸ್ವಾಮಿ ಅಪ್ಪ, ಯೌವನಸ್ಥರು ಬೇರೆ ಬೇರೆ ಕರ್ತನೆ ಜಿಲ್ಲೆಗಳಿಂದ ಬೇರೆ ಬೇರೆ ಪ್ರಾಂತ್ಯಗಳಿಂದ ಬಂದು ಅಪ್ಪ ನಿನ್ನ ಸಾನ್ನಿಧ್ಯದಲ್ಲಿ ನಿಂತು ಈ ಒಂದು ಯುವ ಸಮ್ಮೇಳನ 2 ಈ ಕೂಟಕ್ಕೆ ಭಾಗಿಯಾಗಿರುವಾಗ ಅವರೆಲ್ಲರನ್ನ ಆಶೀರ್ವದಿಸು ಕರ್ತನೆ. ಅಪ್ಪ, ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಅಪ್ಪ ಸಿದ್ಧವಾಗಿರುವ ಊಟವನ್ನ ನಾವು ಸೇವಿಸುವುದಕ್ಕೆ ಹೋಗುವಾಗ ಆ ಊಟವನ್ನು ಆಶೀರ್ವದಿಸು ಅಪ್ಪ, ಶುದ್ಧೀಕರಿಸು. ತಿನ್ನುವಂತಹ ನಮ್ಮೆಲ್ಲರಿಗೂ ಆರೋಗ್ಯ, ಬಲ, ಕೃಪೆಯನ್ನು ಕೊಟ್ಟು ನಿನ್ನ ಸಾನ್ನಿಧ್ಯದಲ್ಲಿ ಕುಳಿತು ನಿನ್ನ ವಾಕ್ಯಗಳನ್ನ ಆಲಿಸುವಂತೆ, ನಿನ್ನ ಸಾನ್ನಿಧ್ಯದಲ್ಲಿ ನಿಂತು ಇನ್ನೂ ಹೆಚ್ಚಾಗಿ ಅಪ್ಪ ನಿನ್ನನ್ನು ಆರಾಧಿಸುವಂತೆ ನಮಗೆ ನಮ್ಮ ದೇಹಕ್ಕೆ ಶಕ್ತಿಯನ್ನು ಅನುಗ್ರಹಿಸಿ, ಆರೋಗ್ಯವನ್ನು ಅನುಗ್ರಹಿಸಿ, ನಮ್ಮ ಜೀವಿತಕ್ಕೆ ನಿನ್ನ ಸುಖ, ಶಾಂತಿ, ನೆಮ್ಮದಿಯನ್ನು ಅನುಗ್ರಹಿಸಬೇಕಾಗಿ ಯೇಸು ಕ್ರಿಸ್ತನ ಮುಂದೆ ನಮ್ಮಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ ಆದ ದೇವರೇ, ಆಮೆನ್. ದಯಮಾಡಿ ಹೋಗ್ರಿ ಸೈಲೆಂಟ್ ಆಗಿ. ಲೇಡೀಸ್ ಸಪರೇಟ್ ಕೌಂಟರ್ ಇದ್ದಾರೆ, ಜೆಂಟ್ಸ್ ಸಪರೇಟ್ ಕೌಂಟರ್. ಹಿಂದ್ಗಡೆ ಸೈಡ್